ಎಲ್ಲ ಒಂದು ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಟ್ರೂ ಸಿಕೆ ಪಿ ಸಿ ಎಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸಿಕೆ. ಇವತ್ತಿನ ಈ ಒಂದು ನಿಮಗೆ ಸೆಕೆಂಡ್ ಪಿ ಯು ಸಿ ಪೂರೈಸಿದ ಪರೀಕ್ಷೆ 2ಕ್ಕೆ ರಾಜ್ಯಶಾಸ್ತ್ರ ವಿಷಯದ ಪೊಲಿಟಿಕಲ್ ಸೈನ್ಸ್ ವಿಷಯದ ಒಂದು ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತ ನೋಡೋಣ. ಈ ಒಂದು ಕ್ವಶನ್ ಪೇಪರು ವೇರೆ ಇಂಪಾರ್ಟೆಂಟು ನಿಮ್ಮ ಒಂದು ಪೂರೈಸಿದ ಪರೀಕ್ಷೆ ಮತ್ತು ಅನುವಲ್ ಎಕ್ಸಾಮ್ಗೆ ಎರಡು ಕೂಡ ಇಂಪಾರ್ಟೆಂಟು. ಸೊ ಇಲ್ಲಿ ಯಾವ ರೀತಿ ಪ್ಯಾಟರ್ನ್ ಕೊಟ್ಟಿದ್ದಾರೆ, ಇದೇ ಪ್ಯಾಟರ್ನಲ್ಲಿ ನಿಮ್ಮ ಒಂದು ಕ್ವಶನ್ ಪೇಪರ್ ಇರ್ತದೆ. ಅಷ್ಟೇ ಕ್ವಶನ್ ಕೂಡ ರಿಪೀಟ್ ಆಗ್ತವೆ, ಅರ್ಥ ಆಯ್ತಾ? ಮತ್ತು ಐಡಿಯಾ ಬರ್ತದೆ ನಿಮಗೆ ಯಾವ ರೀತಿ ಕ್ವಶನ್ ಕೇಳ್ಬೋದು ಅಂತ. ಸೊ ಕಂಪ್ಲೀಟ್ ಕ್ವಶನ್ ಪೇಪರ್ ಆನ್ಸರ್ ಕೊಡ್ತೀನಿ, ಪ್ರಶ್ನೆ ಪತ್ರಿಕೆ ಸಹಿತ ಉತ್ತರ ನೋಡೋಣ. ತಪ್ಪದೆ ಕೊನೆಗೆ ನೋಡಿ, ತುಂಬಾ ಇಂಪಾರ್ಟೆಂಟ್ ಕ್ವಶನ್ಗಳು ಕೊನೆಯ ತಪ್ಪದೆ ನೋಡಿ. ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಅದಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಒಂದು ಚಾನಲ್ ನೋಡ್ತಾರ ಅಥವಾ ಚಾನಲ್ ನೋಡ್ಕಾರೋ ಸಬ್ಸ್ಕ್ರೈಬ್ ಮಾಡಿಲ್ಲ, ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಿಮಗೆ ಅನುವಲಿಸ ಮುಗಿಯವರೆಗೆ ಎಲ್ಲ ವಿಷಯಗಳ ಪಾಸ್ ಪ್ಯಾಕೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಫಿಕ್ಸ್ ಬರೋಂಥ ಪ್ರಶ್ನೆಗಳು ಅಷ್ಟೇ ಅಲ್ಲದೆ ಎಲ್ಲ ವಿಷಯಗಳ ಕ್ವಶನ್ ಪೇಪರ್ಗಳು ಎಲ್ಕೊಳಾಗ್ತವೆ. ಅವೆಲ್ಲ ಬೇಕು ಅಂತ ಅನ್ನೋರು ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಯ ಮಾಡ್ಕೊಳ್ಳಿ. ನೀವು ಮಾಡ್ಕೊಂಡ್ರೆ ಮಾತ್ರ ಎಲ್ಲ ಹುಡುಗ ಸಿಗ್ತವೆ, ಖಂಡಿತ ಮಾಡ್ಕೊಳ್ಳಿ. ಮಾಡಿದ್ರಾ? ಜೊತೆಗೆ ವಿಡಿಯೋ ಲೈಕ್ ಮಾಡಿಬಿಟ್ಟು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ. ಎಲ್ಲ ಫ್ರೆಂಡ್ಸ್ ಬಗ್ಗೆ ಸೆಕೆಂಡ್ ಪಿ ಯು ಸಿಯಲ್ಲಿ ಅವ್ರಿಗೆ ಶೇರ್ ಮಾಡಿಬಿಟ್ಟು ಹೇಳಿ, ಖಂಡಿತ ಶೇರ್ ಮಾಡಿ. ಓಕೆ, ಬನ್ನಿ ಇವತ್ತಿನ ಈ ವಿಡಿಯೋನ ಶೇರ್ ಮಾಡೋಣ. ಇದು ಒಂದನೇದು ಕ್ವಶನ್ ಪೇಪರು. ಇನ್ನು ನಿಮಗೆ 2 ಬಿಟ್ಟಿದ್ದಾರೆ ಬೋರ್ಡು, ನಿಮಗೆ ಟೋಟಲಾಗಿ 3 ಬಿಟ್ಟಿದ್ದಾರೆ. 1, 2, 3 ಇದು ಒಂದನೇದು. ಇನ್ನೂ ಕೂಡ 2 ಚಾನಲ್ ಹಾಕಿರ್ತೀನಿ, ನೋಡ್ಕೊಳ್ಳಿ. ಅಥವಾ ಟ್ರೂ ಸಿಕೆ ಎಜುಕೇಷನ್ ಹಾಕಿರ್ತೀನಿ, ಅಲ್ಲಿ ಹೋಗ್ಬಿಟ್ಟು ನೋಡ್ಕೋಬೋದು. ನೋಡ್ತಾ ಹೋಗೋಣ. ವಿಷಯ ರಾಜ್ಯಶಾಸ್ತ್ರ, ಗರಿಷ್ಠ ಅಂಕಗಳು 80, ಸಮಯ 3 ಗಂಟೆ. ಒಂದನೇದು ಭಾಗ ಎ ನಿಮಗೆ 5 ಮಲ್ಟಿಪಲ್ ಕ್ವಶನ್ ಇರ್ತವೆ. ಭಾಗ ಎ ನಿಮಗೆ 5 ಬಹು ಆಯ್ಕೆ ಪ್ರಶ್ನೆ ಇರ್ತವೆ. ನೋಡ್ತಾ ಹೋಗೋಣ. ಒಂದನೇ ಮೇನಲ್ಲಿ ನಿಮಗೆ 5 ಮಲ್ಟಿಪಲ್ಲು. ಒಂದನೇ ಕ್ವಶನ್ನು, ಮರು ಮತದಾನದ ವಿಷಯಕ್ಕೆ ಸಂಬಂಧಿಸಿದಂತೆ ಕೆಳಗೆ ನೀಡಿರುವ ಯಾವ ಹೇಳಿಕೆಯು ಸರಿಯಾಗಿದೆ? ಸರಿಯಾದ ಉತ್ತರ ಯಾವುದಾಗ್ಬೋದು? ಆಪ್ಷನ್ ಬಿ ಆಗ್ತದೆ. ಒಂದು ಮಾತ್ರ ಸರಿಯಾದ ಉತ್ತರ. ಮತದಾನದ ಸಮಯದಲ್ಲಿ ಮತಯಂತ್ರದ ನಾಶ, ಅರ್ಥ ಆಯ್ತಾ? ಇದು ಸರಿಯಾದ ಉತ್ತರ ಆಗ್ತದೆ. ಇನ್ನು ಕ್ವಶನ್ ನಂಬರ್ 2 ನೋಡಿ. ವಿಶ್ವ ಪರಿಸರ ದಿನಾಚರಣೆಯನ್ನು ಈ ದಿನದಂದು ಆಚರಿಸಲಾಗುವುದು. ಯಾವ ದಿನದಂದು ನಿಮಗೆಲ್ಲ ಗೊತ್ತಿರೋ ಹಾಗೆ ಆಪ್ಷನ್ ಡಿ ಸರಿಯಾದ ಉತ್ತರ. 5ನೇ ಜೂನ್ರಂದು ಆಚರಿಸ್ತೀವಿ ನಾವು ವಿಶ್ವ ಪರಿಸರ ದಿನಾಚರಣೆ. ಈ ರೀತಿ ಒಂದು ದಿನಾಚರಣೆ ಕೇಳ್ತಾರೆ, ಅಥವಾ ಗಣರಾಜ್ಯೋತ್ಸವ ಆಗಿರ್ಬೋದು. ನಿಮಗೆ ಒಟ್ಟಿನಲ್ಲಿ ಅಂತಾರಾಷ್ಟ್ರೀಯ ದಿನಾಚರಣೆಗಳು ಕೇಳ್ತಾರೆ. ರಾಷ್ಟ್ರೀಯ ದಿನಾಚರಣೆಗಳು, ಅಂತಾರಾಷ್ಟ್ರೀಯ ದಿನಾಚರಣೆಗಳು ಅಷ್ಟೇ ಅಲ್ಲದೆ ಈ ರೀತಿ ಇರುವ ದಿನಾಚರಣೆ ನೋಡ್ಕೊಳ್ಳಿ, ಕೇಳ್ತಾರೆ ಒಂದು ಮಲ್ಟಿಪಲಲ್ಲಿ. ಸೊ ಆಲ್ಮೋಸ್ಟು ನೀಲನಕ್ಷೆ ನೋಡ್ಕೊಳ್ಳಿ, ಅರ್ಥ ಆಯ್ತಾ? ಬ್ಲೂ ಪ್ರಿಂಟಲ್ಲಿ ಕೊಟ್ಟಿರ್ತಾರೆ ಬಗ್ಗೆ ಯಾವ ಪಾಠದ ಮೇಲೆ ಎಷ್ಟು ಮಾರ್ಕ್ಸ್ ಕೊಡ್ತಾರೆ ಅಂತ ನೋಡ್ಕೊಳ್ಳಿ ಚೆನ್ನಾಗಿ. ಅದು ಕೂಡ ಚೆನ್ನಾಗಿರ್ತಾನೆ. ಸೊ ಪ್ಲೇಲಿಸ್ಟ್ ಇದು ಒಂದು ಪ್ಲೇಲಿಸ್ಟಿಗೆ ಹೋದ್ರೆ ನಿಮಗೆ ಎಲ್ಲ ವಿಡಿಯೋ ಸಿಗ್ತವೆ. ಏನು ಕ್ವಶನ್ ಬರ್ತೀರಿ? ಲಿಬಿಯಾದ ನಿರಂಕುಶಾಧಿಕಾರಿ ಯಾರಾಗ್ತಾರೆ? ಆಪ್ಷನ್ ಬಿ ಮ್ಯೂಮರ್ ಗಡಾಫಿ ಆಗ್ತಾರೆ. ಇನ್ನು ಕ್ವಶನ್ ನಂಬರ್ 4 ನೋಡಿ. ಈ ರೀತಿ ಕ್ವಶನ್ ಕೇಳ್ತಾರೆ ನೋಡಿ. ಕ್ವಶನ್ ನಂಬರ್ 4 ನೋಡಿ. ಯಾವ ಸಂಘಟನೆಯು ಮುಂದಿನ ಪೀಳಿಗೆಯನ್ನು ಯುದ್ಧವೆಂಬ ವಿಧ್ವಂಸಕಾರಿ ಪ್ರವೃತ್ತಿಯಿಂದ ರಕ್ಷಿಸುತ್ತದೆ? ನೀಡಿರುವ ಚಿತ್ರವನ್ನು ವೀಕ್ಷಿಸಿ ಕೆಳಗಿನ ಉತ್ತರವನ್ನು ಬರೆಯಿರಿ ಕೇಳಿದ್ದಾರೆ. ಸೊ ಯಾವುದಾಗ್ತದೆ? ಸರಿಯಾದ ಉತ್ತರ ಆಪ್ಷನ್ ಬಿ ವಿಶ್ವಸಂಸ್ಥೆ ಆಗ್ತದೆ. ಈ ರೀತಿ ಒಂದು ಚಿತ್ರ ಕೊಡ್ತಾರೆ, ಕ್ವಶನ್ ಕೇಳ್ತಾರೆ, ವಿಶ್ವಸಂಸ್ಥೆ ಅನ್ನೋದು ಸರಿಯಾದ ಉತ್ತರ. ಇನ್ನು ಕ್ವಶನ್ ನಂಬರ್ 5, ಈ ಕೆಳಗಿನ ಯಾವ ಹೇಳಿಕೆಯು ಸೂಕ್ತವಾಗಿದೆ? ಸೂಕ್ತ ಹೇಳಿಕೆಯನ್ನು ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗ್ತದೆ. ಜವಾಹರ್ಲಾಲ್ ನೆಹರು ಮತ್ತು ಚೌಯನ್ ಲಾಯ್ ಪಂಚಶೀಲ ತತ್ವಕ್ಕೆ ಸಹಿ ಹಾಕಿದರು. ಇದು ಸರಿಯಾದ ಹೇಳಿಕೆಯಾಗಿರ್ತದೆ. ಇನ್ನು ಉಳಿದ ಹೇಳಿಕೆಗಳು ತಪ್ಪಾಗಿರ್ತವೆ ಅಂತ ಅರ್ಥ. ಇನ್ನು ಸೆಕೆಂಡ್ ಮೇಲೆ ನಮಗೆ ಬಿಟ್ಟ ಸ್ಥಳ ಇರ್ತವೆ. ಕೆಳಗಿನ ಪ್ರಶ್ನೆಗಳಿಗೆ ಖಾಲಿ ಬಿಟ್ಟ ಸ್ಥಳ ಭರ್ತಿ ಮಾಡಿ 5 ಕ್ವಶನು, ಟೋಟಲಾಗಿ 5 ಮಾರ್ಕ್ಸು. ಪ್ರತಿಯೊಂದಕ್ಕೂ 1 ಅಂಕ. ನಿಮಗೆ ಬ್ರಾಕೆಟಲ್ಲಿ ಆನ್ಸರ್ ಕೊಟ್ಟಿರ್ತಾರೆ, ನೀವು ಸರಿಯಾದ ಉತ್ತರ ಆರಿಸ್ಬಿಟ್ಟು ಬರೀಬೇಕಷ್ಟೇ. ತುಂಬಾ ಈಸಿ ಇರ್ತವೆ. 6ನೇ ಕ್ವಶನ್ ನೋಡಿ. ಡ್ಯಾಶ್ ರವರು ತಾವು ಆಯ್ಕೆಯಾಗಿ ಬಂದ ಪಕ್ಷವನ್ನು ಬಿಟ್ಟು ಬೇರೆ ಪಕ್ಷಕ್ಕೆ ಸೇರಿದಾಗ ಪಕ್ಷಾಂತರ ನಿಷೇಧ. ಇದು ಯಾವುದಾಗ್ಬೋದು? ಗ್ಯಾಸ್ ಮಾಡಿ. ಇದು ಸರಿಯಾದ ಉತ್ತರ ಸೀಕರ್ ಆಗ್ತದೆ, ಅರ್ಥಾಯ್ತಾ? ಸ್ಪೀಕರ್ ಅವರು ತಾವು ಆಯ್ಕೆಯಾಗಿ ಬಂದ ಪಕ್ಷವನ್ನು ಬಿಟ್ಟು ಬೇರೆ ಪಕ್ಷಕ್ಕೆ ಸೇರಿದಾಗ ಪಕ್ಷಾಂತರ ನಿಷೇಧ ಕಾಯ್ದೆನುಸಾರ ಶಾಸನಸಭಾ ಸದಸ್ಯತ್ವ ಕಳೆದುಕೊಳ್ಳುವುದಿಲ್ಲ. ಅವರು ಯಾವುದೇ ಕಾರಣಕ್ಕೂ ಸದಸ್ಯತ್ವ ಕಳೆದುಕೊಳ್ಳುವುದಿಲ್ಲ. ಇನ್ನು ಕ್ವಶನ್ ನಂಬರ್ 7 ನೋಡಿ. ಡ್ಯಾಶ್ ರಂದು ಜೈವಿಕ ವೈವಿಧ್ಯ ಕಾಯ್ದೆ ಜಾರಿಗೆ ಬಂದಿತ್ತು. ಯಾವಾಗ? 2002ರಲ್ಲಿ. ಇನ್ನು ಕ್ವಶನ್ ನಂಬರ್ 8 ನೋಡಿ. ಡ್ಯಾಶ್ ರವರು ಅಸ್ಮಿತೆ ರಾಜಕಾರಣವನ್ನು ಗುರುತಿಸಿದರು. ಯಾರು? ಎಲ್ ಎ ಕಾಪ್ಮೆನ್ ಸರಿಯಾದ ಉತ್ತರ. ಇನ್ನು ಕ್ವಶನ್ ನಂಬರ್ 9, ಅಂತಾರಾಷ್ಟ್ರೀಯ ನ್ಯಾಯಾಲಯವು ಡ್ಯಾಶ್ನಲ್ಲಿದೆ. ಎಲ್ಲಿದೆ? ದಿ ಹೆಗ್ನಲ್ಲಿ ಇದೆ. ಕರೆಕ್ಟ್ ನೋಡ್ಕೊಳ್ಳಿ. ತುಂಬ ಜನ ಏನು ಕನ್ಫ್ಯೂಸ್ ಆಗ್ತೀರಾ, ಬೇರೆ ಯಾವುದೋ ವಿಷಯ ಬರೀತೀರಾ. ದಿ ಹೆಗ್ ಅನ್ನೋದು ಸರಿಯಾದ ಉತ್ತರ. ಇನ್ನು ಕ್ವಶನ್ ನಂಬರ್ 10, CHOGM ನಾಯಕತ್ವವನ್ನು ಡ್ಯಾಶ್ ದೇಶ ವಹಿಸಿದೆ. ಯಾವ ದೇಶ? ಇಂಗ್ಲೆಂಡ್ ದೇಶ ವಹಿಸಿದೆ. ಥರ್ಡ್ ಮೇಲೆ ಬರ್ತದೆ. ಥರ್ಡ್ ಮೇಲೆ ನಿಮಗೆ ಹೊಂದಿಸಿ ಬರೆಯಿರಿ ಪ್ರಶ್ನೆ ಇರ್ತವೆ. ಹೊಂದಿಸಿ ಬರೆಯಿರಿ ಪ್ರಶ್ನೆಗಳು ಟೋಟಲಾಗಿ 5 ಇರ್ತವೆ. ಪ್ರತಿಯೊಂದಕ್ಕೂ 1 ಅಂಕ, ಟೋಟಲ್ 5 ಮಾರ್ಕ್ಸು. ನೋಡ್ತಾ ಹೋಗೋಣ. ಇನ್ನು ಎಯಿಂದ ಬೇಗ ಮ್ಯಾಚ್ ಹೊಡಬೇಕು, ಅರ್ಥ ಆಯ್ತಾ? ಸೊ ಒಂದೇ ಮೇಲೆ ನಿಮಗೆ ಏನು ಕೊಟ್ಟಿರ್ತಾರೆ? ಎ ಬಿ ಸಿ ಡಿ ಅಂತ ಒಂದು ಕಡೆ ಕೊಟ್ಟಿರ್ತಾರೆ. ನಂತರ ರೋಮನ್ ಅಂಕಿ 1, 2, 3 ಅಂತ ಈ ರೀತಿ ಒಂದು ಕಡೆ ಕೊಟ್ಟಿರ್ತಾರೆ ನೋಡಿ. ಉತ್ತರ ನೋಡೋಣ. ಸರಿಯಾದ ಉತ್ತರ ಬೌಂಡ್ರಿ ಕಮಿಷನ್ ಅನ್ನೋದು ಆಗ್ತದೆ. ಬೌಂಡ್ರಿ ಕಮಿಷನ್ನು ಸರ್ ಸಿರಿಲ್
ರ್ಯಾಡ್ ಕ್ಲಿಪ್ ಆಗ್ತದೆ, ಸರ್ ಸಿರಿಲ್ ರ್ಯಾಡ್ ಕ್ಲಿಪ್ಪು. ಇನ್ನು ಲಾಲ್ ಬಹದ್ದೂರ್ ಶಾಸ್ತ್ರಿ ಅಕಾಡೆಮಿ ಅನ್ನೋದು ಏನಾಗ್ತದೆ, ಮಸೂರಿ ಆಗ್ತದೆ. ಇನ್ನು ಭಯೋತ್ಪಾದನೆ ಅನ್ನೋದು ಟೆರರ್ ಆಗ್ತದೆ. 24ನೇ ಅಕ್ಟೋಬರ್ 1945 ಏನಾಗ್ತದೆ, ವಿಶ್ವಸಂಸ್ಥೆ ಸ್ಥಾಪನೆ ಆಗ್ತದೆ. ನಂತರ ಮೂಕ ನಾಯಕ ಡಾಕ್ಟರ್ BR ಅಂಬೇಡ್ಕರ್ ಆಗ್ತದೆ. ಕೇಳ್ಬೋದು, ಮಲ್ಟಿಪಲ್ ಕೂಡ ಬರ್ತವೆ, ಬರೀ ನಿಮಗೆ ಬಹುವಾಕ್ಯ ಅಂತ ಅಲ್ಲ, ಮಲ್ಟಿಪಲ್ ಕೂಡ ರಿಪೀಟ್ ಆಗ್ತಾ ಇರ್ತವೆ, ಕರೆಕ್ಟಾಗಿ ನೋಡ್ಕೊಳ್ಳಿ. ಸೊ ಇನ್ನೂ ಕ್ವಶನ್ ಬರ್ 2 ಬಿಟ್ಟಿದ್ದಾರೆ, ಅವನು ತಪ್ಪದೆ ನೋಡ್ಕೊಳ್ಳಿ. ಇದೊಂದೇ ಮಾತ್ರವಲ್ಲ, ಇನ್ನೂ 2 ಬಿಟ್ಟಿದೆ, ಅದು ನೋಡ್ಕೊಳ್ಳಿ. ಜೊತೆಗೆ ಬ್ಲೂಪ್ರಿಂಟ್ ನೋಡ್ಕೊಳ್ಳಿ, ಆರಾಮಿನೂ ಸ್ಕೋರ್ ಮಾಡ್ತಾರೆ ಮತ್ತು ಪಾಸ್ ಕೂಡ ಆಗ್ತೀರಾ. ಕರೆಕ್ಟಾಗಿ ನೋಡ್ಕೊಳ್ಳಿ ಅವನ್ನ, ಯಾಕಂದರೆ ಅದೇ ಬೇಸ್ ಮೇಲೆ ಕ್ವಶನ್ ಬರ್ ಬರ್ತದೆ. ತಪ್ಪದೆ ಅವ್ನು ನೋಡ್ಕೊಳ್ಳಿ. ಮೇನ್ ಆದರೆ ಫೋಕಸ್ ಇರಬೇಕು. ನಾವು ಯಾವ ರೀತಿ ನೀವು ನೋಡ್ಸೋತೀರಾ, ಅದ್ರ ಜೊತೆಗೆ ಈಗ ನೋಡ್ಕೊಳ್ಳೇಬೇಕು. ಇನ್ನು 4ನೇನು, ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ. ಇವು ಕೂಡ ಒಂದೊಂದು ಪ್ರಶ್ನೆಗಳು 5 ಇರ್ತವೆ, ಟೋಟಲಾಗಿ 5 ಅಂಕ, ಪ್ರತಿಯೊಂದಕ್ಕೂ 1 ಅಂಕ. 12ನೇ ಪ್ರಶ್ನೆ ನೋಡಿ, ಆಪರೇಷನ್ ಪೋಲೋ ಎಂದರೇನು? ಉತ್ತರ ನೋಡಿ, ಹೈದರಾಬಾದ್ ಸಂಸ್ಥಾನವು ಭಾರತ ಒಕ್ಕೂಟದಲ್ಲಿ ಸೇರ್ಪಡೆಗೆ ಮಾಡಲಾದ ಪೊಲೀಸ್ ಕಾರ್ಯಾಚರಣೆಯನ್ನು ಆಪರೇಷನ್ ಪೋಲೋ ಎಂದು ಕರೆಯಲಾಯಿತು. ವೆರಿ ಇಂಪಾರ್ಟೆಂಟು, ಅನಾಲಿಸಮ್ ಕೂಡ ರಿಪೀಟ್ ಆಗ್ಬೋದು, ಕರೆಕ್ಟಾಗಿ ನೋಡ್ಕೊಳ್ಳಿ. ಇನ್ನು ಕ್ವಶನ್ ನಂಬರ್ 13, ಪಶ್ಚಿಮ ಘಟ್ಟ ಚಳುವಳಿಯನ್ನು ಯಾರು ಪ್ರಾರಂಭಿಸಿದರು? ಪಶ್ಚಿಮ ಘಟ್ಟ ಚಳುವಳಿಯನ್ನು ಯಾರು ಪ್ರಾರಂಭಿಸಿದ್ರು ಕೇಳಿದ್ದಾರೆ. ಉತ್ತರ ನೋಡಿ, ಪಶ್ಚಿಮ ಘಟ್ಟ ಚಳುವಳಿಗಳು ಪ್ರಾರಂಭಿಸಿದರು ಕರ್ನಾಟಕದ ಮಲೆನಾಡು ಪ್ರದೇಶದ ಜನರು. ಇನ್ನು 14ನೇ ಪ್ರಶ್ನೆ, ಜಿಲ್ಲೆಯಲ್ಲಿ ಮಾನವ ಹಕ್ಕುಗಳನ್ನು ರಕ್ಷಿಸುವರು ಮುಖ್ಯಸ್ಥರು ಯಾರು? ಮಾನವ ಹಕ್ಕು ರಕ್ಷಿಸ ಕೇಳಿದರೆ ಯಾರು? ಜಿಲ್ಲಾಧಿಕಾರಿಗಳು. ಸರಿಯಾದ ಉತ್ತರ. ಇನ್ನು 15 ನೋಡಿ, ತುಂಬಾ ಇಂಪಾರ್ಟೆಂಟು, LACಯನ್ನು ವಿಸ್ತರಿಸಿ ಕೇಳಿದರೆ ಒಂದು ವಿಸ್ತರಿಸಿ ಪ್ರಶ್ನೆ ಕೇಳಬಹುದು. ಒಟ್ಟಿನಲ್ಲಿ ನೋಡ್ಕೊಂಡಿರಿ, ಏನಾಗ್ತದೆ, LAC ಅನ್ನೋದು ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ ಆಗ್ತದೆ. ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ ಅನ್ನೋದು ಸರಿಯಾದ ಉತ್ತರ. ಇನ್ನು 16ನೇ ಪ್ರಶ್ನೆ, ಬಂಗಬಂಧು ಎಂದು ಯಾರನ್ನು ಕರೆಯುವರು? ಉತ್ತರ ನೋಡಿ, ಶೇಖ್ ಮುಜಿಬರ್ ರೆಹಮಾನ್ ಅವರನ್ನು ಬಂಗಬಂಧು ಅಂತ ಕರೀತಾರೆ. ಇನ್ನು ನಂತರ ಭಾಗ ಬಿ ಬರ್ತದೆ. ಭಾಗ ಬಿಯಲ್ಲಿ ನಿಮಗೆ 2 ಅಂಕದ ಪ್ರಶ್ನೆ ಇರ್ತವೆ. ಕೆಳಗಿನ ಯಾವುದಾದ್ರೂ 5 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 2-3 ವಾಕ್ಯಗಳು ಉತ್ತರಿಸಿ. 5ನೇ ಮೇನಲ್ಲಿ ನಿಮ್ಗೆ ಬರ್ತದೆ ನಿಮಗೆ 2 ಅಂಕದ 5 ಪ್ರಶ್ನೆ, ಟೋಟಲ್ 10 ಅಂಕ, ಪ್ರತಿಯೊಂದಕ್ಕೂ 2 ಅಂಕ. ಎಷ್ಟು ಕ್ವಶನ್ ಇರಬೇಕು? 2 ಕ್ವಶನ್, 5 ಕ್ವಶನ್ ಇರಬೇಕು, ಪ್ರತಿಯೊಂದಕ್ಕೂ 2 ಅಂಕ. ಸೊ ಚಾಯ್ಸ್ ಇರ್ತವೆ, ಆಯ್ತಾ? ನಿಮಗೆ 2 ಮಾರ್ಕ್ಸಿಂದ ನಿಮಗೆ ಚಾಯ್ಸ್ ಇರ್ತವೆ. ನೀವು 5 ಕೆಲವಷ್ಟು ಕ್ವಶನ್ ಬರೀಬೇಕು. ಎಷ್ಟು ಬರೀಬೇಕು ನೀವು? ಟೋಟಲಾಗಿ 5 ಕ್ವಶನ್ ಬರೀಬೇಕು. 17 ನೋಡಿ, ರಾಜ್ಯವೇ ಚುನಾವಣಾ ವೆಚ್ಚವನ್ನು ಭರಿಸುವುದು ಎಂದರೇನು? ಏನದು ಅರ್ಥ? ಉತ್ತರ ನೋಡಿ, ಚುನಾವಣೆಯಲ್ಲಿ ಸ್ಪರ್ಧಿಸಲು ಮಾನ್ಯತೆ ಪಡೆದ ರಾಜಕೀಯ ಪಕ್ಷಗಳಿಗೆ ಚುನಾವಣಾ ಸಮಯದಲ್ಲಿ ವಾಹನಗಳಿಗೆ ಇಂಧನ, ಮೈಕ್, ಕರಪತ್ರ, ಪತ್ರಿಕೆಗಳಲ್ಲಿ ಪ್ರಕಟಣೆ, ಎಲೆಕ್ಟ್ರಾನಿಕ್ ಮಾಧ್ಯಮಗಳಲ್ಲಿ ಪ್ರಚಾರ ಮುಂತಾದವುಗಳಿಗೆ ಚುನಾವಣಾ ವೆಚ್ಚವನ್ನು ರಾಜ್ಯಸಭೆ ಭರಿಸುವುದು. ಇದು ಸರಿಯಾದ ಉತ್ತರ. ಅನಂತರ 18 ಪ್ರಶ್ನೆ, ಕೇಂದ್ರ ಸೇವೆಗಳು ಯಾವುದಾದ್ರು 2 ಉದಾಹರಣೆಗಳನ್ನು ತಿಳಿಸಿ. ಉದಾಹರಣೆ ಕೇಳಿದರೆ ಭಾರತೀಯ ವಿದೇಶಾಂಗ ಸೇವೆ, ಇಂಡಿಯನ್ ಫಾರಿನ್ ಸರ್ವಿಸು, ಭಾರತೀಯ ಅಂಚೆ ಸೇವೆ, ಇಂಡಿಯನ್ ಪೋಸ್ಟಲ್ ಸರ್ವಿಸ್, ಇವೆರಡು ಬರ್ತವೆ, ನೋಡ್ಕೊಳ್ಳಿ ಚೆನ್ನಾಗಿ. ಇನ್ನು ಕ್ವಶನ್ ನಂಬರ್ 19, ಕೇಂದ್ರ ಲೋಕ ಸೇವಾ ಆಯೋಗದ ಸದಸ್ಯರ ಪದಚ್ಯುತಿ ಉದಾಹರಣೆಯನ್ನು ಬರೆಯಿರಿ. ಪದಚ್ಯುತಿ ಕೇಳಿದರೆ ಅಥವಾ ನೇಮಕಾತಿ ಕೂಡ ಕೇಳ್ಬೋದು, ಅರ್ಥ ಆಯ್ತಾ? ಕೇಂದ್ರ ಲೋಕ ಸೇವಾ ಆಯೋಗದ ನೇಮಕಾತಿಯನ್ನು ಕೇಳ್ಬೋದು, ಪದಚ್ಯುತಿ ಕೇಳ್ಬೋದು. ಉತ್ತರ ನೋಡಿ, ಪದಚ್ಯುತಿ ಉತ್ತರ, ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯರನ್ನು ಅವರ ದುರ್ನಡತೆಯ ಆಧಾರದ ಮೇಲೆ ಸುಪ್ರೀಂ ಕೋರ್ಟ್ ವಿಚಾರಣೆ ಮುಗಿದ ನಂತರ ರಾಷ್ಟ್ರಪತಿಗಳ ಆದೇಶದ ಮೇರೆಗೆ ಮಾತ್ರ ಅಧಿಕಾರದಿಂದ ವಜಾಗೊಳಿಸಬಹುದು. ಇನ್ನು 20, ವೆರಿ ಇಂಪಾರ್ಟೆಂಟು, ಡಾಕ್ಟರ್ BR ಅಂಬೇಡ್ಕರ್ ಅವರ 3 ಜನಪ್ರಿಯ ವಾಣಿಗಳನ್ನು ತಿಳಿಸಿ. ವಾಣಿಗಳು ಯಾವ್ಯಾವುದು? 1ನೇದು ಶಿಕ್ಷಣ, 2ನೇದು ಸಂಘಟನೆ, 3ನೇದು ಹೋರಾಟ. ಈ 3 ಪ್ರಮುಖವಾದ ವಾಣಿಗಳಾಗಿರ್ತವೆ. ಇಂಪಾರ್ಟೆಂಟ್ ಕ್ವಶನ್ನು. 21 ನೋಡಿ, ಕೆಳಗಿನ ಚಿತ್ರವನ್ನು ಉಲ್ಲೇಖಿಸಿ ಕಡ್ಡಾಯ ಶಿಕ್ಷಣದ ಅರ್ಥವನ್ನು ಬರೆಯಿರಿ. ಕಡ್ಡಾಯ ಶಿಕ್ಷಣ ಯಾಕಿರಬೇಕು? ಅರ್ಥವನ್ನು ಬರೀ ಕೇಳಿದರೆ ಏನರ್ಥ? 6ರಿಂದ 14 ವರ್ಷದೊಳಗಿನ ಎಲ್ಲ ಮಕ್ಕಳು ಕಡ್ಡಾಯವಾಗಿ ಶಿಕ್ಷಣವನ್ನು ಪಡೆಯುವುದನ್ನು ಕಡ್ಡಾಯ ಶಿಕ್ಷಣ ಎಂದು ಕರೆಯಲಾಗಿದೆ. ತುಂಬ ಈಸಿ. 6ರಿಂದ 14 ವರ್ಷದ ಮಕ್ಕಳಿಗೆ ಏನು ಮಾಡಬೇಕು? ಕಡ್ಡಾಯ ಶಿಕ್ಷಣ ಕೊಡಬೇಕು ನಾವು. ಸೊ ಪೇರೆಂಟ್ಸು ಅದಾಗಿರ್ತದೆ, ಅದೇ ಪೋಷಕರದಾಗಿರೋದು, ಅದು ಜವಾಬ್ದಾರಿ ಇರ್ತದೆ, ಪೋಷಕರ ಜವಾಬ್ದಾರಿ ಕೂಡ ಆಗಿರ್ತದೆ, ನೋಡ್ಕೊಳ್ಳಿ. 22 ನೋಡಿ, NDA ಮೈತ್ರಿಕೂಟದ ಯಾವುದಾದರೂ 2 ರಾಜಕೀಯ ಪಕ್ಷಗಳನ್ನು ತಿಳಿಸಿ. NDA ಮೈತ್ರಿಕೂಟ ಕೇಳಿದರೆ 1ನೇದು BJP, 2ನೇದು TDP ಆಗ್ತದೆ. BJP, TDP, 3ನೇದು JDU. ಇತರ ಪಕ್ಷಗಳು ಬರ್ತವೆ. ಯಾವುದನ್ನು 2 3 ಬರೀಬೇಕು, ಆಯ್ತಾ? ಯಾವ್ದು 2 ಕೇಳಿದರೆ 1 ಬರೀರಿ. 23, ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ವ್ಯಾಖ್ಯಾನಿಸಿ. ಸಂಬಂಧಗಳು ಉತ್ತರ ನೋಡಿ, ಪಾಮರ್ ಮತ್ತು ಪಕ್ಸಿನವರ ಪ್ರಕಾರ ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನ ಎಂಬುದು ಸಮಸ್ಯೆಗಳನ್ನು ಸುಧಾರಿಸಬಲ್ಲ ಒಂದು ವಿಜ್ಞಾನವಲ್ಲ, ಇದೊಂದು ಉತ್ತಮವಾದಂತಹ ಸಮಸ್ಯೆಗಳ ಪರಿಹಾರ ಹುಡುಕಬಲ್ಲ ಉದ್ದೇಶ ಮತ್ತು ಕ್ರಮಬದ್ಧ ಸಿದ್ಧಾಂತವಾಗಿದೆ. ಇಷ್ಟು ಉತ್ತರ ನೋಡ್ಕೊಳ್ಳಿ. 24 ನೆಕ್ಸ್ಟು ಏನು ಕೇಳಿದ್ರೆ ಕ್ವಶನು, ಪೆರೆಸ್ಟ್ರೋಯಿಕ್ ಮತ್ತು ಗ್ಲಾಸ್ನಾಸ್ಟ್ ಎಂದರೇನು? ಪೆರೆಸ್ಟ್ರೋಯಿಕ್ ಎಂದರೆ ಪುನರ್ರಚನೆ, ಗ್ಲಾಸ್ನಾಸ್ಟ್ ಅಂದರೆ ಮುಕ್ತತೆ ಆಗ್ತದೆ. ನಂತರ ಭಾಗ ಸಿ ಬರ್ತದೆ. ಭಾಗ ಸಿಯಲ್ಲಿ ನಿಮಗೆ ಕೆಳಗಿನ ಯಾವುದಾದ್ರು 6 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 15ರಿಂದ 24 ವಾಕ್ಯಗಳು ಉತ್ತರಿಸಿ. 15ರಿಂದ 20 ವಾಕ್ಯಗಳು ಅಂದರೆ ಇವು 5 ಅಂಕದ ಪ್ರಶ್ನೆಗಳು. 5 ಪ್ರಶ್ನೆ 6 ಇರಬೇಕು. ಟೋಟಲಾಗಿ 30 ಅಂಕ, ಪ್ರತಿಯೊಂದಕ್ಕೂ 5 ಅಂಕ. ಇಲ್ಲಿ ಕೂಡ ಚಾರ್ಜ್ ಇರ್ತವೆ.
ಅಲ್ಲಿ ನಿಮಗೆ ಆಯ್ದ 6 ಪ್ರಶ್ನೆ ಬರಬೇಕು. ಅರ್ಥ ಆಯ್ತಾ? ಆಯ್ದ 6 ಪ್ರಶ್ನೆನ ಬರಬೇಕು ನಾವು. ಟೋಟಲಾಗಿ 30 ಅಂಕ, ಪ್ರತಿಯೊಂದಕ್ಕೂ 5 ಅಂಕ, 6 ಪ್ರಶ್ನೆನ ಬರಬೇಕು. ಇದು ನೋಡ್ಕೊಂಡಿರಿ ಚೆನ್ನಾಗಿ. 25 ನೋಡಿ, ರಿಪೀಟ್ ಆಗ್ಬೋದು ನಿಮಗೆ 5 ಮಾರ್ಕ್ಸು ಇವೆಲ್ಲ ಕ್ವಶನ್ ರಿಪೀಟ್ ಆಗ್ತಾ ಇರ್ತವೆ. ನೋಡ್ಕೊಳ್ಳಿ, ಅವೇ ಕ್ವಶನ್ ಕೇಳ್ತಾರೆ, ಸ್ವಲ್ಪ ಬೇರೆ ಬೇರೆ ಕೇಳ್ತಾರೆ. ಅರ್ಥ ಆಯ್ತಾ? ಎಲ್ಲ ಬರೋಂತ ಕೇಳೋಕ್ಕಾಗಲ್ಲ, ಕೆಲವಷ್ಟು ಕ್ವಶನ್ ರಿಪೀಟ್ ಆಗ್ಬೋದು. ನೀವು ನೋಡ್ಕೊಂಡಿರೋದು ಏನು ಮಾರ್ಗಶಿ ಬರ್ಸು ಬರಲ್ಲ ಅಂತ ಬರ್ತವೆ. ಅರ್ಥ ಆಯ್ತಾ? ನಿಮಗೆ ಅಂತ ಬಿಟ್ಟಿದ್ದಾರೆ ಮೇಲೆ ಕರೆಕ್ಟಾಗಿ ಓದ್ಕೊಳ್ಳಿ, ರಿಪೀಟ್ ಆಗ್ತವೆ ಕ್ವಶನ್ಗಳು. ಸೊ ಅನಾಲಿಸಮ್ ಆಗಿಲ್ಲ ನಿಮಗೆ ಪೂರಿಸಿದ ಪರೀಕ್ಷೆ ಆಗಿ ಆಗ್ತವೆ. 25 ನೋಡಿ, ಜುನಾಗಢ್, ಹೈದರಾಬಾದ್ ಮತ್ತು ಕಾಶ್ಮೀರದ ವಿಲೀನತೆ ಕುರಿತು ಬರೆಯಿರಿ. ನೋಡಿ, ಈ ರೀತಿ ಸಿಸ್ಟಮೆಟಿಕ್ ಬರೀಬೇಕು. ಜುನಾಗಢ್ ಅಂತ ಹಾಕಬೇಕು, ಆಮೇಲೆ ಹೈದರಾಬಾದು ಆನ್ಸರ್ ಇದೆ. ವಿಡಿಯೋ ಪಾಸ್ ಆನ್ಸರ್ ನೋಡ್ಕೊಳ್ಳಿ. ನಾನು ಪ್ರತಿಯೊಂದು ಆನ್ಸರ್ ಓದಿ ಹೇಳಲ್ಲ, ಮೇನ್ ಕ್ವಶನ್ ಹೇಳ್ತೀನಿ. ಸೊ ಕಂಪ್ಲೀಟ್ ಕ್ವಶನ್ ಪೇಪರ್ ತಾಸು ಕೊಡಬೇಕು, ಪ್ರತಿಯೊಂದು ಉತ್ತರ ಕೊಡಬೇಕು. ಸೊ ಜಸ್ಟ್ ಮೇನ್ ಕ್ವಶನ್ ಹೇಳ್ತೀನಿ, ನೀವು ವಿಡಿಯೋನ ಪಾಸ್ ಮಾಡಿಬಿಟ್ಟು ಸ್ಟಾಪ್ ಮಾಡಿಬಿಟ್ಟು ಎಲ್ಲ ಉತ್ತರನ ಓದ್ತಾ ಹೋಗಿ ಅಥವಾ ಬರ್ಕೊಳ್ಳಿ. ನಿಮ್ಮ ಅನಾಲಿಸಮ್ ಕೂಡ ರಿಪೀಟ್ ಆಗ್ಬೋದು. ಸೊ ಟ್ರೈ ಮಾಡಿ ಬರೆಯೋಕ್ಕೆ ಟೈಮ್ ಇಲ್ಲ ಅಂದರೆ ಓದ್ಕೋಬೋದು. ವಿಡಿಯೋನ ಪಾಸ್ ಮಾಡಿಬಿಟ್ಟು ಓದ್ಕೊಳ್ಳಿ. ಓಕೆ, ಸುಲಭ ಮಾತಾಯ್ತು. ನಾನು ವಿಡಿಯೋನ ಪಾಸ್ ಮಾಡಿ ಓದ್ಕೊಳ್ಳಿ. ನನ್ನ 26ನೇ ಪ್ರಶ್ನೆ, ರಾಜ್ಯಗಳ ಪುನರ್ರಚನೆಗೆ ಭಾಷೆಯು ಆಧಾರವಾಗಿರಬೇಕೆಂಬುದು ಕಾರಣಗಳನ್ನು ತಿಳಿಸಿ. ಉತ್ತರ, ಭಾಷೆಯವರು ಆಧಾರದ ಮೇಲೆ ರಾಜ್ಯಗಳ ಪುನರ್ರಚನೆ. ನೋಡ್ಕೊಳ್ಳಿ, ರಾಜ್ಯ ಪುನರ್ರಚನೆಗೆ ಭಾಷೆ ಒಂದು ಆಧಾರವಾಗಿರಬೇಕು. ನಂತರ ಸಂವಿಧಾನ ರಚನಾ ಸಭೆಯಿಂದ ನೇಮಿಸಲ್ಪಟ್ಟ ಭಾಷೆಯವರು ಪ್ರಾಂತ್ಯಗಳ ಆಯೋಗ. ಇವೆಲ್ಲ ನೋಡ್ಕೊಳ್ಳಿ, ಇಂಪಾರ್ಟೆಂಟ್ ಪಾಯಿಂಟ್ಗಳು. ಇನ್ನು 27ನೇ ಪ್ರಶ್ನೆ, ಮುಖ್ಯ ಕಾರ್ಯದರ್ಶಿಯ ಕಾರ್ಯಗಳನ್ನು ವಿಮರ್ಶಾತ್ಮಕವಾಗಿ ಚರ್ಚಿಸಿ. ಮುಖ್ಯ ಕಾರ್ಯದರ್ಶಿ ಕಾರ್ಯಗಳು ವೆರಿ ಇಂಪಾರ್ಟೆಂಟು, ಅಥವಾ ಕರ್ತವ್ಯಗಳು ಅಂತ ಕೇಳ್ತಾರೆ. ಕಾರ್ಯಗಳು, ಕರ್ತವ್ಯಗಳು ಕ್ವಶನ್ಗಳನ್ನು ಕೇಳ್ತಾರೆ. ಎಲ್ಲ ಕಾರ್ಯಗಳು ನೋಡ್ಕೊಳ್ಳಿ, ಬರೀ ಮುಖ್ಯ ಕಾರ್ಯದರ್ಶಿ ಅಲ್ಲ, ಉಳಿದರೆಲ್ಲ ಕಾರ್ಯ ನೋಡ್ಕೊಳ್ಳಿ. ಸೊ ಯಾವ್ದು ಬೇಕಾದ್ರೂ ಕೇಳ್ಬೋದು ಅವರು. ನಂತರ 28, ಅವೈಜ್ಞಾನಿಕ ಭೂ ಸ್ವಾಧೀನದ ಕುರಿತು ಬರೆಯಿರಿ. ಅವೈಜ್ಞಾನಿಕ ಭೂ ಸ್ವಾಧೀನ ಬಗ್ಗೆ ಬರೀಬೇಕು. ನಂತರ 29, ರಾಷ್ಟ್ರ ನಿರ್ಮಾಣದ ವಿವಿಧ ಅಗತ್ಯಾಂಶಗಳನ್ನು ವಿವರಿಸಿ. ರಾಷ್ಟ್ರ ನಿರ್ಮಾಣದ ವಿವಿಧ ಅಗತ್ಯಾಂಶಗಳು ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು ಕೂಡ. ರಾಷ್ಟ್ರ ನಿರ್ಮಾಣದ ವಿವಿಧ ಅಗತ್ಯಾಂಶಗಳು. ಸೊ ಯಾವುದಾದ್ರು 6 ಪ್ರಶ್ನೆ ಬರಬೇಕು. ಸೊ ನಿಮಗೆ ಚಾಯ್ಸ್ ಇರ್ತವೆ, ಯಾವುದಾದ್ರು 6 ಪ್ರಶ್ನೆ ಬರಬೇಕು. ನೋಡ್ಕೊಳ್ಳಿ ಕ್ವಶನ್ ಪೇಪರು. ಸೊ ಎಷ್ಟು ಚಾಯ್ಸ್ ಇವೆ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಸೊ ಬುಲ್ಪ್ರಿಂಟ್ ನೋಡ್ಕೊಂಡ್ರೆ ನೀವು ಎಲ್ಲ ಓದೋ ಅವಶ್ಯಕತೆ ಇಲ್ಲ. ನೀವು ಯಾಕಂದರೆ ಬುಲ್ಪ್ರಿಂಟ್ ನೋಡ್ಕೊಂಡ್ರೆ ನೀವು ನೀಲಕ್ಷೆ ಬುಲ್ಪ್ರಿಂಟ್ ನೋಡ್ಕೊಂಡ್ರೆ ನೀವು ಎಲ್ಲ ಓದಬೇಕಂತ ಅವಶ್ಯಕತೆ ಇಲ್ಲ. ಅಲ್ಲಿ ಕೊಟ್ಟಿದ್ದಾರೆ ನಿಮಗೆ ಯಾವ ಪಾಠದ ಮೇಲೆ, ಯಾವ ಅಧ್ಯಾಯದ ಮೇಲೆ ಎಷ್ಟು ಮಾರ್ಕ್ಸ್ ಕೊಡ್ತೀವಿ ಅಂತ. ಸೊ ನೀವೇ ಚಾಯ್ಸ್ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಸೊ 6 ಕೇಳಿದಾರಲ್ವಾ, ಒಂದು 6 ಎಷ್ಟು ಯಾವ ಅಧ್ಯಾಯ ಕೇಳಿದ್ದಾರೆ, ಒಂದು 6 ಅಧ್ಯಾಯ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಸಾಕು. ಸೊ 5 ಮಾರ್ಕ್ಸ್ ಕವರ್ ಆಯಿತು. ಈ ರೀತಿ ಓದ್ಕೋಬೇಕು, ಅವಾಗ ನೀವು ಸ್ಕೋರ್ ಮಾಡ್ತೀರಾ. ಎಲ್ಲ ಓದಿದ್ರೆ ನಿಮಗೆ ನೆನಪು ಉಳಿಯೋದಿಲ್ಲ. ಸೊ ಸಿಕ್ಕಾಪಟ್ಟೆ ಪಾಯಿಂಟ್ಸು, ತುಂಬ ಪಾಯಿಂಟ್ಸ್ ಇರೋದ್ರಿಂದ ನೆನಪು ಉಳಿಯೋದಿಲ್ಲ. ನಂತರ 31 ನೋಡಿ, ಇಂಟ್ರೆಸ್ಟಿಂಗ್ ಕ್ವಶನ್ನು. ಚಿತ್ರದ ಮೇಲೆ ಕೇಳಿದ್ದಾರೆ, ಯುವ ಜನಾಂಗ ಭ್ರಷ್ಟಾಚಾರ ವಿರುದ್ಧದ ಚಳುವಳಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವರು ಎಂಬುದನ್ನು ಈ ಚಿತ್ರ ವೀಕ್ಷಿಸಿ ಸಮರ್ಥಿಸಿ. ಅರ್ಥ ಆಯ್ತಾ? ಏನಿದು? ಯೂತ್ ಅಗೇನೆಸ್ಟ್ ಕಾರ್ಪೊರೇಷನು. ಅರ್ಥ ಆಯ್ತಾ? ಕರಪ್ಷನ್ನು, ಯೂತ್ ಅಗೇನೆಸ್ಟ್ ಕರಪ್ಷನ್ ಬಗ್ಗೆ ನಾವು ಯುವ ಜನಾಂಗ ಭ್ರಷ್ಟಾಚಾರ ವಿರುದ್ಧದ ಚಳುವಳಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವರು ಎಂಬುದನ್ನು ಈ ಚಿತ್ರ ವೀಕ್ಷಿಸಿ ಸಮರ್ಥಿಸಿ. ಚಿತ್ರ ಏನು ಅವಶ್ಯಕತೆ ಇಲ್ಲ ಇಲ್ಲಿ. ಆಯ್ತಾ? ಅವ್ರು ಕೊಟ್ಟರು ಕ್ವಶನ್ ಮೇಲೆ ಗೊತ್ತಾಗ್ತದೆ, ಚಿತ್ರ ಅವಶ್ಯಕತೆ ಇಲ್ಲ. ಆದರೂ ನೋಡ್ಕೊಳ್ಳಿ, ಯೂತ್ ಅಗೇನೆಸ್ಟ್ ಕರಪ್ಷನ್ನು, ಭ್ರಷ್ಟಾಚಾರ ವಿರುದ್ಧ ನೋಡ್ಕೊಳ್ಳಿ. ಪಾಯಿಂಟ್ಸ್ಗಳನ್ನು ರಿಪೀಟ್ ಆಗ್ಬೋದು. ಅರ್ಥ ಆಯ್ತಾ? ಕರಪ್ಷನ್ ವಿರುದ್ಧ ಏನೇನು ಯೂತ್ ಪ್ರತಿಭಟನೆ ಮಾಡ್ಬೋದು ಅಂತ ಇದೆ, ನೋಡ್ಕೊಳ್ಳಿ. ನಂತರ ಶಿಕ್ಷಣ, ನೈತಿಕತೆ ಇವೆಲ್ಲದಲ್ಲಿ ಅವರು ಪಾಲ್ಗೊಳ್ಬೋದು. ಇದನ್ನು ಪಾಲ್ಮೆಟ್ಟು ಎಲ್ಲ ಪಾಯಿಂಟ್ಸ್ಗಳನ್ನ ನೋಡ್ಕೊಳ್ಳಿ. ಸೊ ಕರಪ್ಷನ್ ಅಂತ ಕರೀತಾರೆ, ಭ್ರಷ್ಟಾಚಾರಕ್ಕೆ ಇಂಗ್ಲೀಷ್ನಲ್ಲಿ ಕರಪ್ಷನ್ ಅಂತ ಕರೀತಾರೆ. ಇನ್ನು 32, ಅಂತಾರಾಷ್ಟ್ರೀಯ ಸಂಬಂಧಗಳ ಪರಿಕಲ್ಪನೆಯನ್ನು ವಿವರಿಸಿ. ಸಂಬಂಧಗಳು ಕೇಳ್ಬೋದು, ರಿಪೀಟ್ ಆಗ್ಬೋದು. ರಾಜ್ಯದ ಪರಮಾಧಿಕಾರ ಆಗಿರ್ಬೋದು, ರಾಷ್ಟ್ರೀಯ ಶಕ್ತಿ, ರಾಷ್ಟ್ರೀಯ ಹಿತಾಸಕ್ತಿ, ಶಕ್ತಿ ಬಣಗಳು, ದ್ರವೀಕರಣ ಅಥವಾ ರಾಷ್ಟ್ರಾಧಿಪತ್ಯ, ಶಕ್ತಿ ಸಮತೋಲನ ಇವೆಲ್ಲ ಪಾಯಿಂಟ್ಸ್ ಬರ್ತವೆ. ಈ ಜಸ್ಟ್ ನಿಮಗೆ ಪ್ರಿಪರೇಟರ್ ಮಾತ್ರ ಹೇಳ್ತಾ ಇಲ್ಲ, ನಾನು ಅನಾಲಿಸಮ್ ಹೇಳ್ತಾ ಇದ್ದೀನಿ. ಅರ್ಥ ಆಯ್ತಾ? ಸೊ ಎರಡು ಎಕ್ಸಾಮ್ಗೆ ಸೇಮ್ ಪ್ಯಾಟರ್ನು. ಓಕೆ, ಒಂದ್ಸಲ ಓದ್ಕೊಂಡ್ರೆ ನೀವು ಎರಡಕ್ಕೆ ಪರ್ಫೆಕ್ಟ್ ನೋಡಿ. ಪ್ರಿಪರೇಟರಿ ಅಂದರೆ ಏನೋದು? ಪೂರ್ವ ಸಿದ್ಧತೆ. ಅದು ಮೊದಲೇ ಸಿದ್ಧತೆ ಮಾಡಿ ಕಳಿಸ್ತಾರೆ ನಿಮ್ಮನೆ. ಅರ್ಥ ಆಯ್ತಾ? ಸೊ ಎಕ್ಸಾಮ್ಗೆ ಮೊದಲೇ ಸಿದ್ಧತೆ ಮಾಡಿ ಕಳಿಸ್ತಾರೆ. ಆ ಎಕ್ಸಾಮ್ ತುಂಬಾ ಸೇಮ್ ಇರ್ತವೆ. ಅರ್ಥ ಆಯ್ತಾ? ಆದರೆ ಕ್ವಶನ್ ಪೇಪರ್ಸ್ ಬೇರೆ ಇರ್ತದೆ. ಇಷ್ಟೇ, ಸ್ವಲ್ಪ ಟಫ್ ಆಗ್ತದೆ. ಅನಾಲಿಸಮ್ನಲ್ಲಿ ಪೂರ್ವ ಸಿದ್ಧನೂ ಟಫ್ ಇರ್ತದೆ, ಎಲ್ಲ ಕೂಡ ವೆಟೇಜ್ ಸೇಮೇ, ಅಷ್ಟೊಂದು ಟಫ್ ಏನು ಇರೋದಿಲ್ಲ. ವಿಶ್ವಶಾಂತಿಯನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ವಿಶ್ವಸಂಸ್ಥೆಯಲ್ಲಿ ಭಾರತದ ಪಾತ್ರವನ್ನು ವಿಮರ್ಶಿತವಾಗಿ ಚರ್ಚಿಸಿ. ಮತ್ತು ಭಾರತ ಮತ್ತು ವಿಶ್ವಸಂಸ್ಥೆ ನೋಡ್ಕೊಳ್ಳಿ. ಇವೆಲ್ಲ ಪಾಯಿಂಟ್ಸ್ಗಳು ಪಾಲ್ಮೆಟ್ಟು ಕರೆಕ್ಟಾಗಿ ನೋಡ್ಕೊಳ್ಳಿ. ನಾನು ಕಾಲ್ ಮಾತಾಡ್ತೀನಿ, ಇನ್ನೂ ಕೂಡ ತುಂಬ ಕ್ವಶನ್ಸ್ ಇವೆ, ಅವನ್ನೆಲ್ಲ ಹೇಳಬೇಕು. ನಂತರ ಭಾಗಡಿ ಬರ್ತದೆ. ಭಾಗಡಿ ನಿಮಗೆ ಏನು ಕೇಳಿದರೆ ಕೆಳಗಿನ ಯಾವುದಾದ್ರೂ 2 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 30-40 ಕೆಳಗೆ ತರಿಸಿ. 10 ಅಂಕದ 2 ಪ್ರಶ್ನೆ ಇರಬೇಕು. ಟೋಟಲಾಗಿ 20 ಅಂಕ. ಇಲ್ಲಿ ಕೂಡ ನಮಗೆ ಚಾಯ್ಸ್ ಇರ್ತವೆ. 30 ನೋಡಿ, ತುಂಬಾ ಇಂಪಾರ್ಟೆಂಟು. ಭಾರತದಲ್ಲಿ ಪಕ್ಷ ಪದ್ಧತಿಯ ಸ್ವರೂಪವನ್ನು ವಿವರಿಸಿ. ಪಕ್ಷ ಪದ್ಧತಿಯ ಸ್ವರೂಪ ಕೇಳಿದರೆ ಪೀಠಿಕೆ ಹಾಕಬೇಕು. ನೋಡಿ 10 ಮಾರ್ಕ್ಸ್ ನೀವು ಆಲ್ಮೋಸ್ಟು ಪೀಠಿಕೆ ವಿಷಯ ವಿವರಣೆ ಉಪಸಂಹಾರ ಹಾಕಲೇಬೇಕು. ಅರ್ಥನೂ ಬರೀಬೇಕು. ಅರ್ಥ ಆಯ್ತಾ? ಪೀಠಿಗೆ ಅರ್ಥ, ವಿಷಯ ವಿವರಣೆ, ಉಪಸಂಹಾರ ಎಲ್ಲ ಕೂಡ ಹಾಕಬೇಕು. ಅವಾಗ ನಿಮಗೆ 10ಕ್ಕೆ 10 ಕೊಡ್ತಾರೆ. 10ಗೆ 10 ಮಾರ್ಕ್ಸ್ ಕೊಡ್ತಾರೆ.
ಸೊ ಪಿ ಟಿಗೆ ಸ್ವಲ್ಪ ಅಬ್ಸರ್ವ್ ಮಾಡಿ, ತುಂಬ ನೀರೆಲ್ಲ ಪಿ ಟಿಕೆಯಲ್ಲಿ ಒಂದು 4 ಸಾರಿ ಬರಲಿ ನೋಡಿ. ಈ ರೀತಿ ಬರಬೇಕು ಪಿ ಟಿಕೆ ಅರ್ಥ ಆಗ್ತೈತೆ. ಆಮೇಲೆ ವಿವರಣೆ, ಲಾಸ್ಟಿಗೆ ಉಪಸಂಹಾರ ಎಲ್ಲ ಹಾಕಿಬಿಟ್ಟು ಬರೆದ್ರೆ ನಿಮಗೆ ನಿಮಗೆ ಪಿ ಟಿಗೆ ಮಾರ್ಕ್ಸ್ ಕೊಡ್ತಾರೆ. ಮತ್ತೆ ಅರ್ಥಾಯ್ತಾ? ನೀವು ಪಿ ಟಿಗೆ ಹಾಕಿದರೆ ಉಪಸಂಹಾರ ಹಾಕಿದರೆ ಮಾತ್ರ 10ಕ್ಕೆ ಸಿಗ್ತದೆ. ನೀವು ಏನೇ ಬರೆದ್ರು ಪಿ ಟಿ ಹಾಕಿಲ್ಲ ಉಪಸಂಹಾರ ಹಾಕಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ 10ಕ್ಕೆ ಕೊಡೋದಿಲ್ಲ. ನೀವು ಅಷ್ಟು ಕರೆಕ್ಟಾಗಿ ಬರೀರಿ. ಪಿ ಟಿಗೆ ಉಪಸಂಹಾರ ಇರಲೇಬೇಕು, ಅದು ಶಿಸ್ತುಬದ್ಧವಾದ ಬರವಣಿಗೆ. ಕರೆಕ್ಟಾಗಿ ಬರೀರಿ. ಸೊ ಒಂದು ಟೈಮ್ ಮಾಡ್ಕೊಂಡ್ಬಿಟ್ಟು ಬರೀರಿ. ಸೊ ಟೈಮ್ ಇಲ್ಲ ಅಂತ ಬಿಡೋಕೋಬೇಡಿ. ಒಂದು 4 ಸಾಲು ಅಷ್ಟೇ, ಪಿ ಟಿಗೆ ಒಂದು 4 ಸಾಲು, ಉಪಸಂಹಾರ 2-3 ಸಾಲು, ಎಷ್ಟು ಬಗ್ಗೆ ಇರ್ತು. ಆಮೇಲೆ ಅರ್ಥ ಬರೀಬೇಕು. ಟ್ರೈ ಮಾಡಿ ಅರ್ಥ ಬರೋಕ್ಕೆ, ಗೊತ್ತಿಲ್ಲ ಅಂದರೆ ಬಿಡ್ಬೋದು, ಆದರೆ ಟ್ರೈ ಮಾಡಿ ಬರೋಕ್ಕೆ. ಅರ್ಥ ಬರೀರಿ, ಸಾಕಷ್ಟು ನಿಮಗೆ ಟೈಮ್ ಇರ್ತದೆ. ಅರ್ಥ ಬರೋಕ್ಕೆ ಟ್ರೈ ಮಾಡಿ. ಸೊ ಮನೆಯಲ್ಲಿ ಅದು ಒಂದು 2 ಲೈನ್ ಇರ್ತದೆ, ಅರ್ಥ ಬರಿಬೋದು. 35 ಕೋಮುವಾದದ ಕಾರಣಗಳು ಮತ್ತು ಅವುಗಳ ಪರಿಹಾರೋಪಗಳನ್ನು ವಿವರಿಸಿ. ಕೋಮುವಾದ ಕಾರಣ ಇದು ಕೂಡ ಇಂಪಾರ್ಟೆಂಟ್ ಪ್ರಶ್ನೆ ಅಂತ ಹೇಳ್ಬೋದು. ನೋಡ್ಕೊಳ್ಳಿ, ಉತ್ತರ ಇದೆ ವಿಡಿಯೋ ಪಾಲ್ಮಿಟ್ಟು. ಸೊ ಎಲ್ಲ ಉತ್ತರ ನೋಡ್ಕೊಳ್ಳಿ. ಸ್ವಲ್ಪ ಫಾಸ್ಟ್ ಆಗ್ಬೋದು, ಬಟ್ ಆದರೂ ನೋಡ್ಕೊಳ್ಳಿ. ಓಕೆ, ಎಲ್ಲ ಕೂಡ ಆನ್ಸರ್ಸಿವೆ. 36 ಉದಾರೀಕರಣದ ಅರ್ಥ ಮತ್ತು ಮಹತ್ವ ಮತ್ತು ರಾಜಕೀಯ ಪರಿಣಾಮಗಳನ್ನು ವಿವರಿಸಿ. ಅರ್ಥ, ಮಹತ್ವ, ರಾಜಕೀಯ ಪರಿಣಾಮಗಳು ಕೇಳಿದರೆ ರಿಪೀಟ್ ಆಗ್ಬೋದು ಕ್ವಶನು. ಪ್ರಾಮುಖ್ಯತೆ, ರಾಜಕೀಯ ಪರಿಣಾಮಗಳು ನೋಡ್ಕೊಳ್ಳಿ, ಇವೆಲ್ಲ ನೋಡ್ಕೊಳ್ಳಿ. ಪಿ ಟಿಕೆ ಅರ್ಥ ಸಿಸ್ಟಮೆಟಿಕ್ಕಾಗಿ ಬರೀರಿ. ಅರ್ಥ ಆಯ್ತಾ? ನೀವು ಸಿಸ್ಟಮ್ಯಾಗಿ ಬರೆದ್ರಿ ಆನ್ಸರ್ ಸ್ವಲ್ಪ ರಾಂಗ್ ಇದ್ದರೂ ನಮಗೆ ಮಾರ್ಕ್ಸ್ ಕೊಡ್ತಾರೆ. ಅರ್ಥ ಆಯ್ತಾ? ಸಿಸ್ಟಮೆಟಿಕ್ಕಾಗಿ ಬರೀಬೇಕು. ಸೊ ಯಾವುದೇ ರೀತಿ ಬರೆಯುತ್ತಂತ ಬರೋಕ್ಕೆ ಹೋಗಬೇಡಿ, ಸಿಸ್ಟಮೆಟಿಕ್ ಫಾಲೋ ಮಾಡಿ. ಹ್ಯಾಂಡ್ ರೈಟಿಂಗ್ ಕೂಡ ಕರೆಕ್ಟಾಗಿ ಆಗಬೇಕು. ರಾಜಕೀಯ ಪರಿಣಾಮಗಳು ಕೂಡ ನೋಡ್ಕೊಳ್ಳಿ. ಸೊ ಪಾಯಿಂಟ್ಸ್ ಆಗಿ ನೋಡ್ಕೊಳ್ಳಿ. ವಿವರಣೆ ಸ್ವಲ್ಪ ಮಿಸ್ಟೇಕ್ ಆದರೂ ನಡೆಯುತ್ತೆ, ಆದರೆ ಪಾಯಿಂಟ್ಸು ಕರೆಕ್ಟಾಗಿ ಬರೀರಿ. ವಿವರಣೆ ಏನು ಅಕ್ಯುರೇಟ್ ಇರಬೇಕಂತ ಏನಿಲ್ಲ, ಅದು ಲೇಟ್ ಇದ್ದರೂ ನಡೆಯುತ್ತೆ, ಆದರೆ ಪಾಯಿಂಟ್ಸು ಸರಿಯಾಗಿರಬೇಕು. 37 ಭಾರತದ ವಿದೇಶಾಂಗ ನೀತಿಯ ಮೂಲ ತತ್ವಗಳನ್ನು ವಿವರಿಸಿ. ಮೂಲ ತತ್ವಗಳು ಎಲ್ಲ ಟಫ್ ಆಗ್ಬೋದು, ಆದರೆ ನೋಡ್ಕೊಳ್ಳಿ. ಅದು ವೇಟೇಜ್ ಪ್ರಕಾರ ನೋಡ್ಕೊಳ್ಳಿ. ಎಲ್ಲ ಕೂಡ ಓದೋಕೋಬೇಡಿ. ಎಲ್ಲ ಓದಿದ್ರೆ ನೀವು ಯಾವುದೋ ಕವರ್ ಮಾಡೋಕ್ಕೋಗಲ್ಲ. ಬಿಟ್ಬಿಟ್ಟು ನೋಡ್ಕೊಳ್ಳಿ. ಸೊ 5 ಪ್ರಶ್ನೆ ಓದ್ಕೊಳ್ಳಿ. ನೀವು ಒಂದು ಇದು ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ರಫ್ ಮಾಡ್ಕೊಳ್ಳಿ. ಸೊ ಯಾವ್ದು ಓದ್ಕೋಬೇಕು, ಯಾವ್ದು ಬಿಡಬೇಕು ಅಂತ ಅಷ್ಟು ಓದ್ಕೊಳ್ಳಿ. 1 ಮಾರ್ಕ್ಸ್ ಎಲ್ಲ ಓದಲೇಬೇಕು. ನೀವು ಚಾಯ್ಸಲ್ಲಿ ಇಟ್ಕೋಬೋದು, 2 ಮಾರ್ಕ್ಸಲ್ಲಿ, 5 ಮಾರ್ಕ್ಸಲ್ಲಿ, 10 ಮಾರ್ಕ್ಸಲ್ಲಿ ಚಾಯ್ಸ್ ಇಟ್ಕೋಬೋದು. ಇನ್ನು 1 ಮಾರ್ಕ್ಸ್ 2 ಮಾರ್ಕ್ಸ್ ಎಲ್ಲ ಓದಲೇಬೇಕು. ಅರ್ಥ ಆಯ್ತಾ? ಅಥವಾ ಕೆಲವೊಂದಿಷ್ಟು ಅಧ್ಯಾಯಗಳಿಗೆ 2 ಮಾರ್ಕ್ಸ್ ಇಲ್ಲ, ಆಲ್ಮೋಸ್ಟ್ 1 ಮಾರ್ಕ್ಸ್ ನೋಡಿ ಎಲ್ಲ ಓದಲೇಬೇಕು 1 ಮಾರ್ಕ್ಸ್ಗೆ. ಇನ್ನು ಉಳಿದಿದ್ದು ಒಂದು ಚಾಯ್ಸ್ ಇಟ್ಕೋಬೋದು, ನೀವು ನಿಮಗೆ ಇಷ್ಟವಾದಂಗೆ ಓದ್ಕೋಬೋದು. ಇದೇ ರೀತಿ ಎಲ್ಲ ಕ್ವಶನ್ಸ್ ಇವೆ. ವಿಡಿಯೋನ ಪಾಸ್ ಮಾಡಿಟ್ಟು ಎಲ್ಲ ಕ್ವಶನ್ಸ್ ನೋಡ್ಕೊಳ್ಳಿ. ಅದರ ಭಾಗ ಈ ಒಂದು ಸ್ಪೆಷಲ್ ಆಗ್ತದೆ. ಇದು ನೀವೊಂದು ದೃಷ್ಟಿ ವಿಕಲಚೇತನ ಆಗಿದ್ರಿ, ಎಲ್ಲರಿಗೆಲ್ಲ ಇದು. ಇನ್ ಕೇಸ್ ನೀವು ಫಿಸಿಕಲಿ ದೃಷ್ಟಿ ವಿಕಲಚೇತನ ಆಗಿದ್ರಿ ಈ ಕ್ವಶನ್ ಇರ್ತದೆ ನಿಮಗೆ. ಅರ್ಥ ಆಯ್ತಾ? ನೋಡ್ಕೊಳ್ಳಿ, ಉತ್ತರ ಕೂಡ ಇದೆ. ಸೊ ಓಕೆ, ಈ ಒಂದು ಇಷ್ಟೊಂದು ಪ್ರಶ್ನೆ ಪತ್ರಿಕೆ ಹೀಗೆಲ್ಲ ಚೆನ್ನಾಗಿ ಪೂರೈಸಿದ ಪರೀಕ್ಷೆಗೆ ಇನ್ನೂ ಕೂಡ ಹಾಕ್ತೀವಿ. ಇನ್ನು ಎಕ್ಸಾಮ್ಸ್ಗೆ ಅವಕ್ಕೂ ಹಾಕ್ತೀವಿ. ಜೊತೆಗೆ ಅನುವಲ್ ಎಕ್ಸಾಮ್ಗೆ ಬರ್ತವೆ ನಿಮಗೆ ನೆಕ್ಸ್ಟ್ ವಿಡಿಯೋಗಳು. ನಮ್ಮದು ಟ್ರೂ ಎಸ್ಸಿಕೆ ಎಜುಕೇಷನ್ ಚಾನಲಲ್ಲಿ ಆಫೀಸಲ್ಲಿ ತುಂಬ ಕಡಿಮೆ ಬರ್ತವೆ. ಟ್ರೂ ಎಸ್ಸಿಕೆ ಎಜುಕೇಷನ್ ಚಾನಲ್ ಬರ್ತವೆ, ಅಲ್ಲಿ ಹೋಗಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಆಲ್ಮೋಸ್ಟ್ ಅಲ್ಲೆಲ್ಲ ಕವರ್ ಮಾಡ್ತೀವಿ, ಲಿಂಕ್ ಕೊಟ್ಟಿರ್ತೀವಿ, ಅಥವಾ ಅಲ್ಲಿ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಅದೊಂದು ಚಾನಲು. ಸೊ ಇದು ಆಫೀಸಿಯಲು ಮೇನ್ ಚಾನಲು. ಸೊ ಎರಡನ್ನು ನೋಡ್ಕೊಳ್ಳಿ. ಇದರಲ್ಲಿ ಬರ್ತವೆ, ಡೋಂಟ್ ವರಿ, ಅಪ್ಲೋಡ್ ಮಾಡ್ತೀವಿ. ಬಟ್ ಅದರಲ್ಲಿ ಹೆಚ್ಚಾಗಿ ಬರ್ತವೆ, ಅದು ನೋಡ್ಕೊಳ್ಳಿ. ಚಾನಲ್ನ ಹೋಗ್ಬಿಟ್ಟು ಸರ್ಚ್ ಮಾಡಿ ನೋಡ್ಕೊಳ್ಳಿ. ಸೊ ಲಿಂಕ್ ಕೆಳಗೆ ಕೊಟ್ಟಿರ್ತೀವಿ, ಅಲ್ಲಿ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಡೌಟ್ ಕಮೆಂಟ್ ಮಾಡಿ. ಎಲ್ಲರೂ ಕೂಡ ಆಲ್ ದಿ ಬೆಸ್ಟ್. ಇನ್ನು ಕರೆಕ್ಟಾಗಿ ಓದ್ಕೊಳ್ಳಿ. ಇನ್ನು 2-3 ಬಿಟ್ಟಿದ್ದಾರೆ, ನೋಡೋಣ, ಅವನು ಕೂಡ ಹಾಕ್ತೀನಿ. ಒಟ್ಟಲ್ಲಿ ಚೆನ್ನಾಗಿ ಓದ್ಕೊಳ್ಳಿ. ಫ್ರೆಂಡ್ಸ್ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.